ಮಂಗಳೂರು ಸುಹಾಸ್ ಶೆಟ್ಟಿ ಕೊಲೆಗೆ ಹಂತಕರು ಅದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅಲ್ಲಿಂದ ಅಟ್ಟಾಡಿಸಿಕೊಂಡು ಬಂದು ನೆತ್ತರು ಹರಿಸಿದ್ರು. ಅಷ್ಟಕ್ಕೂ ಆ ಸ್ಪಾಟ್ನಲ್ಲೇ ಹೊಡೆದದ್ಯಾಕೆ? ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿನ್ನಿ ಪದವು ಇದು ಮಂಗಳೂರು ತಾಲೂಕಿನಲ್ಲಿರುವ ಚಿಕ್ಕದೊಂದು ಜಂಕ್ಷನ್. ಬಾಜಾಪೆಯಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ಕಿನ್ನಿ ಪದವಿನಲ್ಲಿಯೇ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ರಕ್ತ ಹರಿಸಾಗಿ ಫಿನಿಶ್ ಮಾಡೋಕೆ ಕಾರಣ ಕಿನ್ನಿ ಪದವು. ಸುಹಾಸ್ ಶೆಟ್ಟಿ ಕೊಲೆಗೆ ಬಿಗ್ ಟ್ವಿಸ್ಟ್. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಸಕ್ಸಸ್. ಎಸ್, ಮಂಗಳೂರಿನ ಕಿನ್ನಿ ಪದವು ಹಿಂದೂ ಸಂಖ್ಯೆ ಅತಿ ವಿರಳವಾಗಿದೆ. ಇದನ್ನು ಅರಿತ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆಗೈದಿದ್ದಾರೆ. ಟಾರ್ಗೆಟ್ ಕಿನ್ನಿ ಪದವು ಸಕ್ಸಸ್. ಕಿನ್ನಿ ಪದವು ಜಂಕ್ಷನ್ ಮುಸ್ಲಿಂ ಬಾಹುಳ್ಯದ ಜಂಕ್ಷನ್ ಆಗಿದೆ. ಇಲ್ಲಿ ಹಿಂದೂಗಳನ್ನ ಅಟ್ಟಾಡಿಸಿದ್ರೆ ಕೇಳೋರಿಲ್ವಂತೆ. ಕಿನ್ನಿ ಪದವಿನಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅಂತ ಗೊತ್ತಿದ್ದೇ ಪ್ಲಾನ್ ಮಾಡಿದ್ರು. ಬಾಜಪೆಯಿಂದ ಹಿಂಬಾಲಿಸಿ ಕಿನ್ನಿ ಪದವಿನಲ್ಲಿಯೇ ಅಟ್ಯಾಕ್ ಮಾಡಿದ್ರು. ನೂರಾರು ಜನರ ಮಧ್ಯೆ ಸುಹಾಸ್ನನ್ನ ಕೊಚ್ಚಿ ಕೊಲೆಗೈದಿದ್ದ ಹಂತಕರು ಸುಹಾಸ್ ಶೆಟ್ಟಿ ರಕ್ಷಣೆಗೆ ನರಪಿಳ್ಳೆಯೂ ಕೂಡ ಬಂದಿರಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಿದ್ದು ಹಂತಕ ಸಬ್ಜಾನ್ ಪರಿಚಯಸ್ತ್ರ ಅನ್ನೋ ಮಾಹಿತಿ. ಇನ್ನು ಹತ್ಯೆಗೈದು ರಾಜಾರೋಷವಾಗಿ ಎಸ್ಕೇಪ್ ಆಗಿದ್ರು. ಕೊಚ್ಚಿದ ಮೇಲೆ 10 ನಿಮಿಷ ಸುಹಾಸ್ ಶೆಟ್ಟಿ ವಿಲವಿಲ ಅಂತ ಒದ್ದಾಡಿದ್ನಂತೆ. ಸ್ಥಳೀಯರು ಕೂಡ ಯಾರೂ ಆಸ್ಪತ್ರೆಗೆ ಕರೆದೊಯ್ಯುವ ಮನಸ್ಸು ಮಾಡಿರಲಿಲ್ಲ. ಪೊಲೀಸರೇ ಸುಹಾಸ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೂ ಕೂಡ ಸುಹಾಸ್ ಬದುಕುಳಿಯಲಿಲ್ಲ. ಅಸಲಿಗೆ ಸ್ಥಳೀಯರೇ ಹಂತಕರ ನೆರವಿಗೆ ನಿಂತ್ರ ಅನ್ನೋ ಅನುಮಾನ ಮೂಡಿದೆ. ಏನೇ ಆಗಲಿ, ಪ್ರತಿಕಾರದ ಜ್ವಾಲೆಗೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ. ಮಂಗಳೂರು ಸುಹಾಸ್ ಶೆಟ್ಟಿ ಕೊಲೆಗೆ ಹಂತಕರು ಅದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅಲ್ಲಿಂದ ಅಟ್ಟಾಡಿಸಿಕೊಂಡು ಬಂದು ನೆತ್ತರು ಹರಿಸಿದ್ರು. ಅಷ್ಟಕ್ಕೂ ಆ ಸ್ಪಾಟ್ನಲ್ಲೇ ಹೊಡೆದದ್ಯಾಕೆ? ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿನ್ನಿ ಪದವು ಇದು ಮಂಗಳೂರು ತಾಲೂಕಿನಲ್ಲಿರುವ ಚಿಕ್ಕದೊಂದು ಜಂಕ್ಷನ್. ಬಾಜಾಪೆಯಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ಕಿನ್ನಿ ಪದವಿನಲ್ಲಿಯೇ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ರಕ್ತ ಹರಿಸಾಗಿ ಫಿನಿಶ್ ಮಾಡೋಕೆ ಕಾರಣ ಕಿನ್ನಿ ಪದವು. ಸುಹಾಸ್ ಶೆಟ್ಟಿ ಕೊಲೆಗೆ ಬಿಗ್ ಟ್ವಿಸ್ಟ್. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಸಕ್ಸಸ್. ಎಸ್, ಮಂಗಳೂರಿನ ಕಿನ್ನಿ ಪದವು ಹಿಂದೂ ಸಂಖ್ಯೆ ಅತಿ ವಿರಳವಾಗಿದೆ. ಇದನ್ನು ಅರಿತ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆಗೈದಿದ್ದಾರೆ. ಟಾರ್ಗೆಟ್ ಕಿನ್ನಿ ಪದವು ಸಕ್ಸಸ್. ಕಿನ್ನಿ ಪದವು ಜಂಕ್ಷನ್ ಮುಸ್ಲಿಂ ಬಾಹುಳ್ಯದ ಜಂಕ್ಷನ್ ಆಗಿದೆ. ಇಲ್ಲಿ ಹಿಂದೂಗಳನ್ನ ಅಟ್ಟಾಡಿಸಿದ್ರೆ ಕೇಳೋರಿಲ್ವಂತೆ. ಕಿನ್ನಿ ಪದವಿನಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅಂತ ಗೊತ್ತಿದ್ದೇ ಪ್ಲಾನ್ ಮಾಡಿದ್ರು. ಬಾಜಪೆಯಿಂದ ಹಿಂಬಾಲಿಸಿ ಕಿನ್ನಿ ಪದವಿನಲ್ಲಿಯೇ ಅಟ್ಯಾಕ್ ಮಾಡಿದ್ರು. ನೂರಾರು ಜನರ ಮಧ್ಯೆ ಸುಹಾಸ್ನನ್ನ ಕೊಚ್ಚಿ ಕೊಲೆಗೈದಿದ್ದ ಹಂತಕರು ಸುಹಾಸ್ ಶೆಟ್ಟಿ ರಕ್ಷಣೆಗೆ ನರಪಿಳ್ಳೆಯೂ ಕೂಡ ಬಂದಿರಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಿದ್ದು ಹಂತಕ ಸಬ್ಜಾನ್ ಪರಿಚಯಸ್ತ್ರ ಅನ್ನೋ ಮಾಹಿತಿ. ಇನ್ನು ಹತ್ಯೆಗೈದು ರಾಜಾರೋಷವಾಗಿ ಎಸ್ಕೇಪ್ ಆಗಿದ್ರು. ಕೊಚ್ಚಿದ ಮೇಲೆ 10 ನಿಮಿಷ ಸುಹಾಸ್ ಶೆಟ್ಟಿ ವಿಲವಿಲ ಅಂತ ಒದ್ದಾಡಿದ್ನಂತೆ. ಸ್ಥಳೀಯರು ಕೂಡ ಯಾರೂ ಆಸ್ಪತ್ರೆಗೆ ಕರೆದೊಯ್ಯುವ ಮನಸ್ಸು ಮಾಡಿರಲಿಲ್ಲ. ಪೊಲೀಸರೇ ಸುಹಾಸ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೂ ಕೂಡ ಸುಹಾಸ್ ಬದುಕುಳಿಯಲಿಲ್ಲ. ಅಸಲಿಗೆ ಸ್ಥಳೀಯರೇ ಹಂತಕರ ನೆರವಿಗೆ ನಿಂತ್ರ ಅನ್ನೋ ಅನುಮಾನ ಮೂಡಿದೆ. ಏನೇ ಆಗಲಿ, ಪ್ರತಿಕಾರದ ಜ್ವಾಲೆಗೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ. ಮಂಗಳೂರು ಸುಹಾಸ್ ಶೆಟ್ಟಿ ಕೊಲೆಗೆ ಹಂತಕರು ಅದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅಲ್ಲಿಂದ ಅಟ್ಟಾಡಿಸಿಕೊಂಡು ಬಂದು ನೆತ್ತರು ಹರಿಸಿದ್ರು. ಅಷ್ಟಕ್ಕೂ ಆ ಸ್ಪಾಟ್ನಲ್ಲೇ ಹೊಡೆದದ್ಯಾಕೆ? ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿನ್ನಿ ಪದವು ಇದು ಮಂಗಳೂರು ತಾಲೂಕಿನಲ್ಲಿರುವ ಚಿಕ್ಕದೊಂದು ಜಂಕ್ಷನ್. ಬಾಜಾಪೆಯಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ಕಿನ್ನಿ ಪದವಿನಲ್ಲಿಯೇ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ರಕ್ತ ಹರಿಸಾಗಿ ಫಿನಿಶ್ ಮಾಡೋಕೆ ಕಾರಣ ಕಿನ್ನಿ ಪದವು. ಸುಹಾಸ್ ಶೆಟ್ಟಿ ಕೊಲೆಗೆ ಬಿಗ್ ಟ್ವಿಸ್ಟ್.
ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಸಕ್ಸಸ್. ಎಸ್, ಮಂಗಳೂರಿನ ಕಿನ್ನಿ ಪದವು ಹಿಂದೂ ಸಂಖ್ಯೆ ಅತಿ ವಿರಳವಾಗಿದೆ. ಇದನ್ನು ಅರಿತ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆಗೈದಿದ್ದಾರೆ. ಟಾರ್ಗೆಟ್ ಕಿನ್ನಿ ಪದವು ಸಕ್ಸಸ್. ಕಿನ್ನಿ ಪದವು ಜಂಕ್ಷನ್ ಮುಸ್ಲಿಂ ಬಾಹುಳ್ಯದ ಜಂಕ್ಷನ್ ಆಗಿದೆ. ಇಲ್ಲಿ ಹಿಂದೂಗಳನ್ನ ಅಟ್ಟಾಡಿಸಿದ್ರೆ ಕೇಳೋರಿಲ್ವಂತೆ. ಕಿನ್ನಿ ಪದವಿನಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅಂತ ಗೊತ್ತಿದ್ದೇ ಪ್ಲಾನ್ ಮಾಡಿದ್ರು. ಭಾಜಪೆಯಿಂದ ಹಿಂಬಾಲಿಸಿ ಕಿನ್ನಿ ಪದವಿನಲ್ಲಿಯೇ ಅಟ್ಯಾಕ್ ಮಾಡಿದ್ರು. ನೂರಾರು ಜನರ ಮಧ್ಯೆ ಸುಹಾಸ್ನನ್ನ ಕೊಚ್ಚಿ ಕೊಲೆಗೈದಿದ್ದ ಹಂತಕರು ಸುಹಾಸ್ ಶೆಟ್ಟಿ ರಕ್ಷಣೆಗೆ ನರಪಿಳ್ಳೆಯೂ ಕೂಡ ಬಂದಿರಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಿದ್ದು ಹಂತಕ ಸಬ್ಜಾನ್ ಪರಿಚಯಸ್ತ್ರ ಅನ್ನೋ ಮಾಹಿತಿ. ಇನ್ನು ಹತ್ಯೆಗೈದು ರಾಜಾರೋಷವಾಗಿ ಎಸ್ಕೇಪ್ ಆಗಿದ್ರು. ಕೊಚ್ಚಿದ ಮೇಲೆ 10 ನಿಮಿಷ ಸುಹಾಸ್ ಶೆಟ್ಟಿ ವಿಲವಿಲ ಅಂತ ಒದ್ದಾಡಿದ್ನಂತೆ. ಸ್ಥಳೀಯರು ಕೂಡ ಯಾರು ಆಸ್ಪತ್ರೆಗೆ ಕರೆದೊಯ್ಯುವ ಮನಸ್ಸು ಮಾಡಿರಲಿಲ್ಲ. ಪೊಲೀಸರೇ ಸುಹಾಸ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೂ ಕೂಡ ಸುಹಾಸ್ ಬದುಕುಳಿಯಲಿಲ್ಲ. ಅಸಲಿಗೆ ಸ್ಥಳೀಯರೇ ಹಂತಕರ ನೆರವಿಗೆ ನಿಂತ್ರ ಅನ್ನೋ ಅನುಮಾನ ಮೂಡಿದೆ. ಏನೇ ಆಗಲಿ, ಪ್ರತಿಕಾರದ ಜ್ವಾಲೆಗೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ. ಮಂಗಳೂರು ಸುಹಾಸ್ ಶೆಟ್ಟಿ ಕೊಲೆಗೆ ಹಂತಕರು ಅದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅಲ್ಲಿಂದ ಅಟ್ಟಾಡಿಸ್ಕೊಂಡು ಬಂದು ನೆತ್ತರು ಹರಿಸಿದ್ರು. ಅಷ್ಟಕ್ಕೂ ಆ ಸ್ಪಾಟ್ನಲ್ಲೇ ಹೊಡೆದದ್ದು ಯಾಕೆ? ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿನ್ನಿ ಪದವು ಇದು ಮಂಗಳೂರು ತಾಲೂಕಿನಲ್ಲಿರುವ ಚಿಕ್ಕದೊಂದು ಜಂಕ್ಷನ್. ಭಾಜಪೆಯಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ಕಿನ್ನಿ ಪದವಿನಲ್ಲಿಯೇ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ರಕ್ತ ಹರಿಸಾಗಿ ಫಿನಿಶ್ ಮಾಡೋಕೆ ಕಾರಣ ಕಿನ್ನಿ ಪದವು. ಸುಹಾಸ್ ಶೆಟ್ಟಿ ಕೊಲೆಗೆ ಬಿಗ್ ಟ್ವಿಸ್ಟ್. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಸಕ್ಸಸ್. ಎಸ್, ಮಂಗಳೂರಿನ ಕಿನ್ನಿ ಪದವು ಹಿಂದೂ ಸಂಖ್ಯೆ ಅತಿ ವಿರಳವಾಗಿದೆ. ಇದನ್ನು ಅರಿತ ಹಂತಕರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆಗೈದಿದ್ದಾರೆ. ಟಾರ್ಗೆಟ್ ಕಿನ್ನಿ ಪದವು ಸಕ್ಸಸ್. ಕಿನ್ನಿ ಪದವು ಜಂಕ್ಷನ್ ಮುಸ್ಲಿಂ ಬಾಹುಳ್ಯದ ಜಂಕ್ಷನ್ ಆಗಿದೆ. ಇಲ್ಲಿ ಹಿಂದೂಗಳನ್ನ ಅಟ್ಟಾಡಿಸಿದ್ರೆ ಕೇಳೋರಿಲ್ವಂತೆ. ಕಿನ್ನಿ ಪದವಿನಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅಂತ ಗೊತ್ತಿದ್ದೇ ಪ್ಲಾನ್ ಮಾಡಿದ್ರು. ಭಾಜಪೆಯಿಂದ ಹಿಂಬಾಲಿಸಿ ಕಿನ್ನಿ ಪದವಿನಲ್ಲಿಯೇ ಅಟ್ಯಾಕ್ ಮಾಡಿದ್ರು. ನೂರಾರು ಜನರ ಮಧ್ಯೆ ಸುಹಾಸ್ನನ್ನ ಕೊಚ್ಚಿ ಕೊಲೆಗೈದಿದ್ದ ಹಂತಕರು ಸುಹಾಸ್ ಶೆಟ್ಟಿ ರಕ್ಷಣೆಗೆ ನರಪಿಳ್ಳೆಯೂ ಕೂಡ ಬಂದಿರಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಿದ್ದು ಹಂತಕ ಸಬ್ಜಾನ್ ಪರಿಚಯಸ್ತ್ರ ಅನ್ನೋ ಮಾಹಿತಿ. ಇನ್ನು ಹತ್ಯೆಗೈದು ರಾಜಾರೋಷವಾಗಿ ಎಸ್ಕೇಪ್ ಆಗಿದ್ರು. ಕೊಚ್ಚಿದ ಮೇಲೆ 10 ನಿಮಿಷ ಸುಹಾಸ್ ಶೆಟ್ಟಿ ವಿಲವಿಲ ಅಂತ ಒದ್ದಾಡಿದ್ನಂತೆ. ಸ್ಥಳೀಯರು ಕೂಡ ಯಾರು ಆಸ್ಪತ್ರೆಗೆ ಕರೆದೊಯ್ಯುವ ಮನಸ್ಸು ಮಾಡಿರಲಿಲ್ಲ. ಪೊಲೀಸರೇ ಸುಹಾಸ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೂ ಕೂಡ ಸುಹಾಸ್ ಬದುಕುಳಿಯಲಿಲ್ಲ. ಅಸಲಿಗೆ ಸ್ಥಳೀಯರೇ